ವೀಕ್ಷಕರೇ, ಕೃಷಿ ಮೇಳದಲ್ಲಿ ಆಕರ್ಷಣೆ ಅಂತಂದ್ರೆ ಹೋರಿಗಳು. ಆ ಹೋರಿಗಳು ಅಂತಂದ್ರೆ ಅದರಲ್ಲಿ ಎಷ್ಟು ವಿಧ ಇದೆ, ಅದರಲ್ಲೂ ವಿಶೇಷವಾಗಿ ಇಲ್ಲೊಂದು ಜೊತೆ ಹೋರಿಗಳಿದೆ. ಬನ್ನಿ ಆ ಮಾಲೀಕರ ಹತ್ರನೇ ಆ ಹೋರಿಗಳ ವಿಶೇಷತೆ ಏನು ಅನ್ನೋದನ್ನ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ನಿಮ್ಮ ಸರ್. ಹೆಸರು ಸರ್? ನಮ್ಮ ಹೆಸರು ಎ ಮಹೇಶ್ ಅಂದ್ಬಿಟ್ಟು ಹಳ್ಳಿಹಳ್ಳಿ ಗ್ರಾಮ, ಆನೇಕಲ್ ತಾಲೂಕು, ಬೆಂಗಳೂರು ನಗರ ಜಿಲ್ಲೆಯವ್ರು ನಾವು. ಓಕೆ ಸರ್, ಇದು ಕೃಷಿ ಮೇಳಕ್ಕೆ ಈ ವರ್ಷ ಬಂದಿದ್ದೀರಾ ಅಥವಾ ನೀವು ಕಳೆದ ಬಾರಿನೂ ಬಂದಿದ್ದೀರಾ? ನಾವು ಎತ್ತು ತಗೊಂಡ್ ಬಂದಿರೋದು ಇದೇ ಮೊದಲ ಬಾರಿಗೆ. ನಾವು 5 ವರ್ಷದಿಂದ ಬರ್ತಾ ಇದೀವಿ. ನಮ್ದು ಜಿಕೆ ವಿಕಲ್ಲಿ ಯುವ ರೈತ ಅವಾರ್ಡ್ ಆಗಿದೆ, ಮತ್ತೆ ಬೆಂಗಳೂರು ನಗರ ಜಿಲ್ಲೆಯ ಪ್ರಗತಿಪರ ರೈತ ಅವಾರ್ಡ್ ಆಗಿದೆ. ಹಾಗಾಗಿ ನಾವು ಸಾಕಷ್ಟು ಇಲ್ಲಿ ಸಂಪರ್ಕ ಇರ್ತಕ್ಕಂಥ ಅಧಿಕಾರಿಗಳ ಸಂಪರ್ಕ ಇರ್ತೀವಿ, ತರಬೇತಿಗಳು ಬರ್ತೀವಿ, ರೈತರು ಹೊಸ ಹೊಸ ತಂತ್ರಜ್ಞಾನದ ಬಗ್ಗೆ ತಿಳ್ಕೊಳಕ್ ಬರ್ತಾ ಇರ್ತೀವಿ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ. ಜಿಕೆ ವಿಕೆ ರೈತ ಅಂತ ಹೇಳಿದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಸರ್, ಅಂದ್ರೆ ಈ ಹೋರಿಗಳ ವಿಶೇಷತೆ ಏನು ಸರ್? ಸರ್, ಈ ಹೋರಿ ಬಂದ್ಬಿಟ್ಟು ಹಳ್ಳಿಕಾರ್ ಹೋರಿ. ಇದ್ರ ವಿಶೇಷತೆ ಏನಂದ್ರೆ ಇದು ಕೆಲಸದ ಹೋರಿ. ನಾಲ್ಕಲ್ಲು ಉಳುಮೆ ಮಾಡೋದು 4 ಕಲ್ಲು. ಇದ್ರ ಬೆಲೆ ನಾವು 1,75,000ಕ್ಕೆ ಚಂದಾಪುರ ರಾಜಣ್ಣವ್ರ ಹತ್ರ ತಗೊಂಡಿರೋದು. ನಾವು ಇದು ತಗೊಂಡಿರೋದೇ ಕೆಲಸ ಮಾಡಿಕೋಸ್ಕರ ಅಷ್ಟೇ, ಶೋಕಿ ಅಂತ ಏನು ಇಲ್ಲ. ಮತ್ತೆ ಈ ಹೋರಿಗಳು ಮೊನ್ನೆ ನವೆಂಬರ್ 10ನೇ ತಾರೀಕು ಅರಮನೆ ಮೈದಾನದಿಂದ ವಿಧಾನಸೌಧವರೆಗೂ ಕನ್ನಡ ಡಿಂಡಿಮಾ ಅಂತಕ್ಕಂಥ ಒಂದು ಉತ್ಸವ ನಡೀತು. ಆ ಕಾರ್ಯಕ್ರಮದಲ್ಲಿ ಎತ್ತುಗಾಡಿ ಸ್ಪರ್ಧೆ ಮಾಡಿದ್ವಿ. ಓಕೆ, ಇದರ ವಯಸ್ಸು ಅಥವಾ ಇದ್ರದ್ದು ಏನು ವಿಶೇಷತೆ ಸರ್? ಇದ್ರ ಸರಿ ಸುಮಾರು 4 ವರ್ಷ ಏಜ್ ಆಗಿದೆ. ಎರಡು ನೀವೇ ಸಾಕಿರೋದು ಅಥವಾ ಕೊಂಡ್ಕೊಂಡಿದ್ದೆ? ನಾವು ರಾಜಣ್ಣವ್ರ ಹತ್ರ ತಗೊಂಡಿರೋದು, ಚಂದಾಪುರ ರಾಜಣ್ಣವ್ರ. ಓಕೆ, ಏನು ಬೆಲೆ ಇದೆ ಸರ್ ಇವಾಗ ಪ್ರೆಸೆಂಟ್ ಇದಕ್ಕೆ? ಏನ್ ಬೆಲೆ ಇದೆ? ನಾವು 1.75 ತಗೊಂಡಿದ್ದೀವಿ. ಯಾರಾದ್ರೂ ರೈತರು ಬಂದು ತಗೊಂಡೋದಾದ್ರೆ 2 ಲಕ್ಷ ಮೇಲೆ ಕೊಡ್ತೀವಿ ಸರ್. 2 ಲಕ್ಷದ ಮೇಲೆ ಬಂದ್ರೆ ನೀವು ಮಾರಾಟ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್. ಆಸಕ್ತಿ ಇರ್ತಕ್ಕಂಥ ಸಣ್ಣ ರೈತರಿಗೆ ಯಾರೇ ಬಂದ್ ನಾವು ಸಾಕ್ತೇವೆ, ನಮ್ಗೆ ಬೇಕು ಅಂತ ಹಠ ಮಾಡಿದ್ರೆ ನಾವು ಕೊಡೆ ಕೊಡ್ತೀವಿ ಸರ್. ಸರ್, ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಹಳ್ಳಿಕಾರ್ ಅಂದ್ರೆ ಬಹಳ ಇವಾಗ ತುಂಬಾ ಸದ್ ಮಾಡ್ತಿದೆ. ಏನ್ ಸರ್ ಅದು ಹಳ್ಳಿಕಾರ್ಗೂ ಬೇರೆ ತಳಿಗಳಿಗೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ ರೈತರಾಗಿ? ಸರ್, ಇದು ಹಳ್ಳಿಕಾರ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದ ತಳಿ ಇದು. ಯಾಕಂದ್ರೆ ಇದು ನಮ್ಮ ರೈತನ ಮಿತ್ರ. ರೈತನ್ಗೆ ಉಳುಮೆ ಮಾಡಕ್ಕಾಗಿರ್ಬೋದು, ಬಂಡಿ ಹೊಡೆಯಕ್ಕಾಗಿರ್ಬೋದು, ಕಬ್ಬು ಹೊಡೆಯಕ್ಕಾಗಿರ್ಬೋದು, ಅದ್ರ ಮಿತ್ರ. ಇದೇನು ವಿಶೇಷ ಅಂದ್ರೆ ವಿಶ್ವದ ಪಾರಂಪರಿಕ ತಳಿಗಳಲ್ಲಿ ಹಳ್ಳಿಕಾರ್ ತಳಿ ಒಂದು ಸಹ. ಯಾಕಂದ್ರೆ ಹಳ್ಳಿಕಾರ್ ತಳಿ ನೆನ್ನೆ ಮೊನ್ನೆ ಬರ್ತಿರ್ತಕ್ಕಂಥದ್ದಲ್ಲ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಗೋವನ್ನು ಮೇಸುವ ಮುಖಾಂತರ ಧರ್ಮ ವಿಜಯನ ಸ್ಥಾಪನೆ ಮಾಡ್ತಾರೆ. ಆಗ್ಲೂ ಹೋರಿಗಳಿದ್ವು, ಎತ್ತುಗಳಿದ್ವು. ಮತ್ತೆ 5,000 ಕ್ರಿಸ್ತಪೂರ್ವ 5,000 ವರ್ಷಗಳ ಹಿಂದೆ ಹರಪ್ಪ ನಾಗರಿಕತೆ ಏನು ನಮ್ಮ ಭಾರತದ ನಾಗರಿಕತೆ. ಆಗ್ಲೂ ಸಹ ನಮ್ಗೆ 1853ರಲ್ಲಿ ಏನು ಕುರುಹು ಸಿಗುತ್ತೆ, ಆಗ್ಲೂ ಸಹ ಆ ಕುರುಹುಗಳಲ್ಲಿ ಎತ್ತು ಸಿಗುತ್ತೆ. ಆಗ್ಲೂ ನಮ್ಮ ರೈತರು ಓರಿಟ್ಟಿದ್ರು, ಎತ್ತು ಮೇಯಿಸ್ತಾ ಇದ್ರು, ಕೆಲಸಕ್ಕೆ ಬಳಸ್ತಾ ಇದ್ರು ಅನ್ನೋದು ಕುರುಹು ಇದೆ. ಅದಾದ ನಂತರ ನಮ್ಗೆ ಬೆಂಗಳೂರಿಗೆ ಕೆಂಪೇಗೌಡರು ಬಂದಾಗ್ಲೂ ಎತ್ತಿನ ಗಾಡಿ ಮುಖಾಂತರ ಬಂದು ಬೆಂಗಳೂರು ಸ್ಥಾಪನೆ ಮಾಡ್ತಾರೆ. ಆಗ್ಲೂ ಎತ್ತು ಬಳಸಿರ್ತಕ್ಕಂಥದ್ದು ಉದಾಹರಣೆ ಇದೆ, ಇತಿಹಾಸದಲ್ಲಿ ಇದೆ. ಮತ್ತೆ 1670 ಸರಿಸುಮಾರಲ್ಲಿ ಮೈಸೂರು ಮಹಾರಾಜರು ಏನು ಪೇಶ್ವೆಗಳ ಮೈಸೂರು ರಾಜ್ಯದ ಮೇಲೆ ದಾಳಿ ಮಾಡಿದಾಗ ನಮ್ಮ ಅಮೃತ್ ಮಹಲ್ ಮತ್ತು ಹಳ್ಳಿಕಾರ್ ತಳಿಯನ್ನ ಬಳಸ್ಕೊಂಡು ಅವರ ಬಿಡಾರಗಳಿಗೆ ಹಳ್ಳಿಕಾರ್ ಮತ್ತು ಅಮೃತ್ ಮಹಲ್ ಕೊಂಬುಗಳಿಗೆ ಪಂಜಾನ್ ಕೊಟ್ಟಿ ದಾಳಿ ಮಾಡ್ತಾರೆ. ಆಗ ಶತ್ರುನಾಶ ಮಾಡ್ತಾರೆ. ಆಗ್ಲೂ ಸಹ ನಮ್ಮ ಮಹಾರಾಜರು ಹಳ್ಳಿಕಾರ್ ಬೆಳೆಸ್ಬೇಕಂತ, ಅಮೃತ್ ಮಹಲ್ ಬೆಳೆಸ್ಬೇಕಂದ್ಬಿಟ್ಟು ಬಾಗ್ಲಿ ರಸ್ತೆಯಲ್ಲಿ ಇರ್ತಕ್ಕಂಥ ಉಯ್ಯಾಲಿ ಕೊಯ್ನಲ್ಲಿ ಒಂದು ಗೋಬಿಡ್ ಕೊಡ್ತಾರೆ, 1000 ಎಕರೆ. ಅಲ್ಲಿ ಲಕ್ಷಾಂತರ ಹೋರಿಗಳನ್ನ, ಹಳ್ಳಿಕಾರ್ ಹೋರಿಗಳನ್ನ ಮತ್ತ ಹಳ್ಳಿ ಅಮೃತ್ ಮಹಲ್ ತಳಿಯನ್ನು ಅಭಿವೃದ್ಧಿ ಮಾಡ್ತಾರೆ. ಮತ್ತೆ ಬನ್ನೂರ್ ಕುರಿಯನ್ನು ಸಾಕ್ತಾರೆ, ಅವರು ಉಳಿಸ್ಕೊಂತಾರೆ. ಮತ್ತೆ ಇದು ಬ್ರಿಟಿಷರು ನಮ್ಮ ದೇಶದಲ್ಲಿ ದಾಳಿ ಮಾಡಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆದಾಗ ಏನು ಈ ತಳಿಯನ್ನು ನಾಶ ಮಾಡ್ಬೇಕು, ಈ ತಳಿಯನ್ನ ತಗೊಂಡೋಗಿ ಲಂಡನ್ ನಲ್ಲಿ ಬೇರೆ ಪರಿವರ್ತನೆ ಮಾಡ್ಬೇಕು, ನಮ್ಮ ತಳಿ ಅಂತ ಉಳಿಸ್ಬೇಕಂತ ಉದ್ದೇಶ ಇಟ್ಕೊಂಡಿರ್ತಾರೆ. ಆಗ ಮೈಸೂರು ರಾಜರು ಮನಗೊಂಡು ಆ ತಳಿಯನ್ನ ಆಸ್ಥಾನದಲ್ಲೇ ಬೆಳೆಸ್ತಾರೆ. ಅಮೃತ್ ಮಹಲ್ ಮತ್ತು ಹಳ್ಳಿಕಾರ್ ಬನ್ನೂರ್ ತಳಿಯನ್ನ ಅವರ ಕೊಡುಗೆಯಿಂದಾಗಿ ಇವತ್ತು ಹಳ್ಳಿಕಾರ್ ಉಳಿದಿದೆ, ಹಳ್ಳಿಕಾರ್ ಬೆಳೀತಾ ಇದೆ. ಅದ್ರ ಜೊತೆಲಿ ಈಗ ನಮ್ಮ ಸಾಕಷ್ಟು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಕೇರಳ ಈ ಭಾಗದಲ್ಲೂ ಸಹ ನಮ್ಮ ಹಳ್ಳಿಕಾರ್ನ ಬೆಳೆಸ್ತಾ ಇದಾರೆ. ಹಳ್ಳಿಕಾರ್ನ ಕೆಲಸ ಮತ್ತು ಶೋಕಿಗೆ ಬೆಳೆಸ್ತಾ ಇದಾರೆ. ಈಗ ತನಿ ಅಭಿವೃದ್ಧಿಗೆ ಬೆಳೆಸ್ತಾ ಇದಾರೆ. ಮತ್ತೆ ಜಲ್ಲಿಕಟ್ಟು ತಮಿಳುನಾಡಲ್ಲಿ ಇದೆಯಲ್ಲ, ಅಲ್ಲೂ ಬಳಸ್ತಾ ಇದಾರೆ. ಯಾಕಂದ್ರೆ ಇದು ತುಂಬಾ ಬಲಿಷ್ಠವಾದಂತ ಇತ್ತು, ಕುದುರೆ ಸಮಾನ ಇರ್ತಕ್ಕಂತ ಅಷ್ಟು ವೇಗ ಇದೆ, ಆತರ ತಾಕತ್ತಿದೆ, ಬಲ ಇದೆ, ಛಲ ಇದೆ. ಸರಿ ಸುಮಾರು ಒಂದು 20-25 ವರ್ಷವರೆಗೂ ಬದುಕಿರ್ತೈತೆ. ಸರ್, ಒಂದು ಹಳ್ಳಿಕಾರ್ ಅಂತಂದ್ರೆ ಅದರ ಹೋರಿಯ ಗುಣಗಳೇನಿರ್ಬೇಕು, ನೀವ್ ಏನ್ ಚೆಕ್ ಮಾಡ್ತೀರಾ ಸರ್? ಸರ್, ನಾವು ಸುಳಿ ನೋಡ್ತೀವಿ, ಕಣ್ಣು ನೋಡ್ತೀವಿ, ಕಾಲ್ ನೋಡ್ತೀವಿ, ಗೋಪುರ ನೋಡ್ತೀವಿ, ಮತ್ತೆ ಭುಜ ಸಮ ಇರ್ಬೇಕು, ಮತ್ತೆ ಸೊಂಟ ಅಗಲ ಇರ್ಬೇಕು, ಕಾಲು 2 ಸರಿ ಸಮನಾಗಿರ್ಬೇಕು, ಸುಳಿ ತಪ್ಪಿರ್ಬಾರ್ದು, ತಾಯಿ ಸುಳಿ ಅದೆಲ್ಲ ತಪ್ಪಿರ್ಬಾರ್ದು. ಸುಳಿ ಇರ್ಬೇಕಾ ಇರ್ಬಾರ್ದು? ಇರ್ಬೇಕು ಸರ್, ಇರ್ಬೇಕು.
ಸುಳಿ ತಪ್ಪು ಇರುತ್ತೆ, ಹಾ. ಚೆನ್ನಾಗಿರುತ್ತೆ. ಓಕೆ ಆದ್ರೆ ನಮ್ಮಂತ ಸಾಮಾನ್ಯ ರೈತರು ಸುಳಿ ತಪ್ಪು ಅದಂತ ನೋಡಿ ಏನ್ ತಗೊಳಲ್ಲ. ನಾವು ಸಾವಯವ ಮಾಡಕ್ಕೆ ಹಾ. ಸುಳಿ ತಪ್ಪಿದು ತೊಂದರೆ ಸರ್. ತೊಂದ್ರೆ. ಸಗಣಿ ಗಂಜದಿಂದ ಜೀವಾಮೃತ ಪಂಚಕಾವ್ಯ ಮಾಡ್ಕೊಂಬಂದು ಅದರಿಂದ ಉಪಯೋಗ ಆಗುತ್ತೆ. ಅದೇನು ಸುಳಿ ತಪ್ಪಿದೆ ಅಂದ್ಬಿಟ್ಟು ಅದೇನು ವಿನಾಶ ಮಾಡಂತ ಉದ್ದೇಶ ನಾವು ಏನ್ ಮಾಡಕ್ಕಾಗಲ್ಲ, ಸಾಕ್ತಿವಿ ಸರ್. ಅದು ಶೋಕಿ ಮಾಡುವಂತವ್ರು ಸುಳಿ ಎಲ್ಲ ನೋಡ್ತಾರೆ, ಯಾಕಂದ್ರೆ ತುಂಬಾ ಬೆಲೆ ಕೊಟ್ಟು ತಗೊಂಡಿರ್ತಾರೆ. ಅದು ಮಾರ್ಕೆಟ್ ಅಲ್ಲಿ ಒಂದು ಗತಿ ಇರುತ್ತೆ, ದುಡ್ಡು ಇರುತ್ತೆ. ಹಾಗಾಗಿ ತಗೊಂಡ್ವಿ. ಸರ್, ಹಳ್ಳಿಕಾರ್ ಹೋರಿಗೆ ಯಾವ ಒಂದು ಗುಣ ಇರಬಾರ್ದು ಅಂದ್ರೆ ನೀವು ನೋಡೋದಾದ್ರೆ ಇದೊಂದು ಅಂಶ ಇರಬಾರ್ದಪ್ಪ, ಅದು ಪರ್ಫೆಕ್ಟ್ ಹಳ್ಳಿಕಾರ್ ಹೋರಿ ಆಯೋದು ಅದೇದು ಇರ್ಬೇಕು ಸರ್. ಆಯೋದು ಅದೇ ಸ್ಮೂತ್ ಇರ್ಬೇಕು, ಸ್ಮೂತ್ ಇರ್ಬೇಕು. ತಾಯಿ ಗುಣ ಇರ್ಬೇಕು ಸರ್. ತಾಯಿ ಗುಣ ಇದ್ರೆ ಹಳ್ಳಿಕಾರ್. ಒಟ್ಟು ನೀವು ಈ ಕೃಷಿ ಮೇಳಕ್ಕೆ ಬಂದಿರೋ ಒಟ್ಟಾರೆ ಉದ್ದೇಶ ಏನು ಸರ್ ನಿಮ್ದು? ನಾವು ಹಳ್ಳಿಕಾರ್ ಅವರಿಗೆ ಪ್ರದರ್ಶನ ಮಾಡ್ಬೇಕು, ನಮ್ಮ ರೈತರಿಗೆ ನಮ್ಮಲ್ಲಿ ಇರ್ತಕ್ಕಂತ ಜ್ಞಾನವನ್ನು ತಿಳಿಸ್ಬೇಕು. ಮುಂದೆ ಯುವ ಪೀಳಿಗೆ ಸಣ್ಣ ರೈತರು ಬೆಳಿಬೇಕು, ಅವರು ಸಹ ಒಂದು ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು, ಆರ್ಥಿಕವಾಗಿ ಬೆಳಿಬೇಕು. ಮುಂದೆ ಫ್ಯೂಚರ್ ಅಲ್ಲಿ ರೈತರು ಕಡಿಮೆ ಆಗ್ತಾ ಇದಾರೆ. ಈ ದೇಶಕ್ಕೆ ಅನ್ನ ಕೊಡ್ಬೇಕು ರೈತರು. ಎಲ್ಲೋ ಈಗ ಜಮೀನು ಇರುತ್ತೆ, ತಂದೆದು ತಾತದು, ಕೆಲಸ ಬಿಟ್ಟು ಬೆಂಗಳೂರಲ್ಲಿ ಬಂದು ಯಾವ್ದೋ ಸೆಕ್ಯೂರಿಟಿ ಕೆಲಸ ಮಾಡೋದು, ಕ್ಯಾಬ್ ಓಡಿಸೋದು ಮಾಡಬಾರ್ದು ದಯವಿಟ್ಟು ಯಾರುನು. ಅವರೆಲ್ಲ ಸ್ವಂತ ಜಾಗ ಇದ್ರೆ ಸಮಗ್ರ ಕೃಷಿ ಮಾಡ್ಬೇಕು, ಅಲ್ಲಿ ವ್ಯವಸಾಯ ಮಾಡೋ ಮುಖಾಂತರ ಆದಾಯ ಗಳಿಸ್ಕೊಂಡು ಸ್ವಾವಲಂಬಿ ಬದುಕು ಕಾಣ್ಕೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಬಟ್ ಒಂದ್ ಒಟ್ಟಲ್ಲಿ ಒಂದು ಕರ್ನಾಟಕದ ದೇಶೀಯ ಒಂದು ನಮ್ಮ ರಾಜ್ಯದ ತಳಿ ಕೂಡ ಉಳಿಬೇಕು. ಮತ್ತೆ ನಮ್ಮ ರೈತರ ಒಳ್ಳೆ ಆರ್ಥಿಕವಾಗಿ ಬೆಳಿಬೇಕು, ಆರ್ಥಿಕ ಪ್ರಬಲರಾಗಬೇಕು ನಮ್ಮ ಯುವಕರು. ಓಕೆ ಸರ್, ಯುವ ಜನತೆಗೆ ಒಳ್ಳೆ ತರ ಹೇಳಿದ್ರೆ ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್.